ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಶಿಕ್ಷಕರಾದ ಊರಾ ನಾಗೇಶ್ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಪಾವಗಡ ಪಟ್ಟಣದ ಅಗಸರಕುಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಪರಿಶೀಲಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಪನಹಳ್ಳಿ ಡಿ ಸುರೇಶ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಶಿಕ್ಷಕರಾದ ಊರಾ ನಾಗೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಊರಾ ನಾಗೇಶ್ ಅವರು ನಿವೃತ್ತಿಗೊಂಡ ಬೆನ್ನಲ್ಲೇ ಶಾಲಾ ಆವರಣದಲ್ಲಿ ನಾಗೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೂಕಾಂಬಿಕಾ ಪ್ರೌಢಶಾಲೆ, ಬಾಲಕಿಯರ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವತಿಯಿಂದ ಎಲ್ಲಾ ಶಿಕ್ಷಕ ವೃಂದದವರು ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್, ಜಾನಪದ ಸಾಹಿತ್ಯ ಪರಿಷತ್, ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಸ್ನೇಹಿತರು ಒಟ್ಟಾಗಿ ಸೇರಿ ನೂರಾರು ಸಂಖ್ಯೆಯಲ್ಲಿ ಊರಾ ನಾಗೇಶ್ ದಂಪತಿಗಳನ್ನ ಸನ್ಮಾನಿಸಿ ಬೀಳ್ಕೊಟ್ಟರು. ವಿಂಗ್ ಅನ್ನ ಅವರು ವಹಿಸ್ಕೊಂಡ್ರೆ ಇನ್ನೊಂದು ವಿಂಗ್ ಅನ್ನ ನಾವು ವಹಿಸ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೆವು. ನನಗೆ ಇವತ್ತು ಎಷ್ಟೋ ಕೆಲವೊಂದು ಗ್ಯಾಪ್ ಅನ್ನಿಸ್ತಾ ಇದೆ. ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಗ್ಯಾಪ್ ಕಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಕೆಲವೊಂದು ಗೊತ್ತಿಲ್ಲದೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೆವು. ಬಹುಶಃ ಯಾರ ವಿದ್ಯಾರ್ಥಿಗಳು ನಿವೃತ್ತಿ ಅಂತ ವಿದ್ಯಾರ್ಥಿಗಳ ತುಂಬ ಸಂಕಷ್ಟದಲ್ಲಿ ಇರುವಂಥ ವಿದ್ಯಾರ್ಥಿಗಳಾಗಲಿ, ಸಂಕಷ್ಟದಲ್ಲಿರುವಂತಹ ಪೇರೆಂಟ್ಸ್ಗಳಾಗಲಿ, ಅಂಥವ್ರ ಮನೆಗೆ ನಾವು ಎಷ್ಟೋ ಸರಿ ಹೋಗಿ ಸಾಕಷ್ಟು ಸಹಾಯ ಮಾಡಿ ಬಂದರೂ ಸಹಿತ ನಾವು ಎಲ್ಲಿಯೂ ಒಂದು ಫೋಟೋ ಹಾಕ್ತಿರ್ಲಿಲ್ಲ, ಎಲ್ಲಿಯೂ ಯಾರ ಮುಂದೂ ಬಂದು ಹೇಳ್ತಿರ್ಲಿಲ್ಲ. ಎಷ್ಟೋ ಸರಿ ನಮ್ಮ ಮನೆಯಲ್ಲಿ ಇವ್ರದ್ದು ಫೋನ್ ಬಂದರೆ ನಮ್ಮ ಮಗಳಾಗಲಿ ನಮ್ಮ ಇವರಾಗಲಿ, ಆಯಿತು ಇವ್ರ ಸ್ನೇಹಿತರು ಫೋನ್ ಮಾಡಿದ ನೋಡಿ, ಇನ್ನು ಅರ್ಧ ಗಂಟೆ ಯಾರು ಮಾತಾಡಿಸ್ಬೇಡಿ ಅಂತ ಅವರು ನಮ್ಮನ್ನು ನೋಡಿ ನಗಾಡ್ತಿದ್ರು. ಅಂದರೆ ಅಷ್ಟೊಂದು ಆತ್ಮೀಯತೆ ಇದೆ ಅನ್ನುವಂಥದ್ದನ್ನು ನಾವು ಎಷ್ಟೋ ವಿಚಾರಗಳಲ್ಲಿ ನಾವು ಬೇರೆ ವ್ಯಕ್ತಿಗಳ ವಿಚಾರ ಮಾತಾಡ್ತಿರ್ಲಿಲ್ಲ. ನಾವು ಭಾಳಷ್ಟು ವಿಚಾರಗಳನ್ನು ಸೃಜನಾತ್ಮಕವಾಗಿ ಏನು ಮಾಡಬೇಕು, ಯಾವುದೋ ಒಂದು ಕಾರ್ಯಕ್ರಮ ಆಗಲಿ, ಒಂದು ಅನೇಕ ವಿಚಾರಗಳಲ್ಲಿ ಹೊಸದನ್ನು ಏನು ಮಾಡಬೇಕು, ಯಾವ ರೀತಿ ಮಾಡಿದರೆ ಇದಾಗುತ್ತೆ ಅಂತ ಈ ಥರ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಪನಹಳ್ಳಿ ಡಿ ಸುರೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಆಲಂಬಾಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಪನಹಳ್ಳಿ ಡಿ ಸುರೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಎಂ ಪುಟ್ಟಶೆಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಐಪನಹಳ್ಳಿ ಡಿ ಸುರೇಶ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆ ಅಧಿಕಾರಿ ಜಗದೀಶ್ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಐಪನಹಳ್ಳಿ ಡಿ ಸುರೇಶ್ ಅವರನ್ನ ಸಂಘದ ಉಪಾಧ್ಯಕ್ಷರಾದ ನಾಗೇಗೌಡ, ನಿರ್ದೇಶಕರಾದ ಎಂ ಸಂಜೀವಪ್ಪ, ಎಟಿ ಕರಿಶೆಟ್ಟಿ, ಜಿಎಸ್ ಕುಮಾರ್, ರಾಜೇಗೌಡ, ಆಶಾದೇವರಾಜು, ರಾಜನಾಯಕ್, ಮಹದೇವಪ್ಪ, ಶಾಂತಮ್ಮ ಕೃಷ್ಣೇಗೌಡ, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಜೆಆರ್ ಜಲೇಂದ್ರ, ಸಂಘದ ಕಾರ್ಯದರ್ಶಿ ಪಿಎಂ ಕಾಳೇಗೌಡ, ಮಾರಾಟ ಗುಮಾಸ್ತರಾದ ಎಜೆ ಧರ್ಮ, ನಾಗವಣಿ ದಿವಾಕರ್, ರಾಣಿ ರಾಮೇಗೌಡ ಹಾಗೂ ಸಂಘದ ವ್ಯಾಪ್ತಿಯ ಹಲವು ಮುಖಂಡರು ಅಭಿನಂದಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಐಪನಹಳ್ಳಿ ಡಿ ಸುರೇಶ್ ಅವರು ಮಾತನಾಡಿ, ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲು ಅವಕಾಶ ಮಾಡಿಕೊಟ್ಟ ಸಂಘದ ಎಲ್ಲ ನಿರ್ದೇಶಕರಿಗೆ ಹಾಗೂ ಸಂಘ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಆಲಂಬಾಡಿ ಕಾವಲು PACS ಸಂಘದ ಅಧ್ಯಕ್ಷರ ಆಯ್ಕೆಯನ್ನು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮಾಡಿದಂಥ ನನ್ನ ಎಲ್ಲ ಸಂಘದ ನಿರ್ದೇಶಕರುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತಾ, ಜೊತೆಗೆ ಏನು ನನಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಅಧ್ಯಕ್ಷ ಗಾದಿಯನ್ನು ನನಗೆ
ಒದಗಿಸ್ಕೊಟ್ಟಂಥ ಎಲ್ಲ ನಿರ್ದೇಶಕರುಗಳಿಗೆ ಯಾವುದೇ ಥರದ ಚ್ಯುತಿ ಬರ್ದಂಗೆ ಹಾಗೂ ಈ ಸಂಸ್ಥೆಗೆ ಯಾವುದೇ ಥರದ ಕೆಟ್ಟ ಒಂದು ಆಪಾದನೆ ಬರ್ದಂಗೆ ನನಗೆ ಕಾಯೋದು ನನ್ನ ಧರ್ಮ. ಹಾಗಾಗಿ ನಾನು ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಇವತ್ತು ಹೇಳ್ತಾ ನಾನು ಮಾತಾಡ್ತೀನಿ. ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು. ನಮ್ಮ ಆಡಳಿತ ಮಂಡಳಿಯವರೆಲ್ಲ ಕುಳಿತು ಒಂದು ನಿಬಂಧನೆಗೆ ಒಳಪಟ್ಟಂತೆ ಅಧಿಕಾರ ಹಂಚಿಕೆಯನ್ನು ಮಾಡಿಕೊಂಡು ಆ ಹಂಚಿಕೆಯ ಪ್ರಕಾರ ಇವತ್ತು ನಿರ್ಗಮಿತ ಅಧ್ಯಕ್ಷರಾದ ಪುರುಷೇಶ್ವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಇವತ್ತು ನಮ್ಮ ನಿರ್ದೇಶಕರಾದ ಐಪನಹಳ್ಳಿ ಬಿ ಸುರೇಶ್ ರವರು ಮಾತಿನ ಪ್ರಕಾರ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ತುಂಬಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು. ನಾವು ಆ ಪ್ರಕಾರವಾಗಿ ಇವತ್ತು ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘಕ್ಕೆ ಅಭಿವೃದ್ಧಿಗೆ ಏನೇನು ಆಗಬೇಕು ಅನ್ನೋದನ್ನು ಅವರು ಚರ್ಚಿಸಿ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಅಭಿವೃದ್ಧಿನ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸಲಿಕ್ಕೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಸಮೀಪದ ಎಮ್ಮೆಮಾಡು ಉರುಸ್ ಪ್ರಯುಕ್ತ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಸ್ಪರ ಸೌಹಾರ್ದತೆ, ಸಹಬಾಳ್ವೆ, ಸಹನೆಯಿಂದ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಂಡರೆ ಸಮಾಜದ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷರಾದ ಮೌಲಾನಾ ಶಾಫಿ ಸೌದಿ ತಿಳಿಸಿದರು. ನಾಪೋಕ್ಲು ಸಮೀಪದ ಎಮ್ಮೆಮಾಡು ಉರುಸ್ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಮ್ಮೇಳನದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ತಿಳುವಳಿಕೆಯ ಕೊರತೆಯಿಂದ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುತ್ತಿದೆ. ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಮುಸಲ್ಮಾನರ ಸೌಹಾರ್ದತೆಗೆ ಧಕ್ಕೆ ಆಗಬಾರದು. ಮುಸಲ್ಮಾನರು ಉದಾತ್ತವಾದ ಆಧ್ಯಾತ್ಮಿಕ ಚಿಂತನೆಯಿಂದ ಬೆಳೆದು ಬಂದಿದ್ದಾರೆ. ಧರ್ಮದ ಬಗೆಗಿನ ಅಜ್ಞಾನದಿಂದ ಸಂಘರ್ಷ ಸೃಷ್ಟಿಯಾಗುತ್ತಿದೆ. ಸಮಾಜಕ್ಕೆ ಆತಂಕ ತಂದೊಡ್ಡುವ ಕೆಲಸವನ್ನ ಯಾವ ಯುವಕರು ಮಾಡಬಾರದೆಂದು, ಅವರು ತಪ್ಪು ಮಾಡಿದ ಯಾವುದೇ ವ್ಯಕ್ತಿಗೆ ಶಿಕ್ಷೆ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ದೊಂಬಿ, ಕೊಲೆ, ಸಂಘರ್ಷಗಳು ಸಂಭವಿಸಿದಾಗ ಜಾತಿ ಹುಡುಕುವ ಕೆಲಸ ಆಗುತ್ತಿದೆ. ಅಂತಹ ಘಟನೆಗಳು ಮರುಕಳಿಸಬಾರದು. ಯುವಕರು ಯಾವತ್ತೂ ಆಕ್ರೋಶಕ್ಕೆ ಒಳಗಾಗಬಾರದು ಎಂದರು. ಸೈಯದ್ ಮೊಯಿನಲಿ ಶಿಹಾಬ್ ತಂಗಲ್ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಮಾಅತ್ ಅಬುಬಕರ್ ಸಕಾಫಿ ಪುದಿಯೋಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೂರ್ಗ್ ಜಮಾಅತುಲ್ ಉಲಾಮಾ ಕೋಶಾಧಿಕಾರಿ ಕೆಎಂ ಹುಸೇನ್, ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಕೋಶಾಧಿಕಾರಿ ಆಲಿ ನೆರೋಟ್, ಎಮ್ಮೆಮಾಡು ಶಹೀದಿಯಾ ಕಾರ್ಯದರ್ಶಿ ಇಸ್ಮಾಯಿಲ್ ಚಕ್ಕೇರ, ಸಿಎಂ ಮಾಹಿನ್ ಚಂಬಾರಂಡ, ಹಂಸ ಕೊಟ್ಟಮುಡಿ, ಇಸ್ಮಾಯಿಲ್ ನಾಪೋಕ್ಲು, ಮೊಹಮ್ಮದ್ ಹಾಜಿ ಕುಂಜಿಲ, ನಾಪೋಕ್ಲು ಜಮಾಅತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಮನ್ಸೂರ್ ಅಲಿ, ಹಂಸ ದೊರೋಟ್, ಕೊಳಕೇರಿ ಜಮಾಅತ್ ಅಧ್ಯಕ್ಷ ಅಬ್ದುಲ್ ನಾಸಿರ್ ಮುಂತಾದವರು ಪಾಲ್ಗೊಂಡಿದ್ದರು. ಚಿತ್ರಗಳಲ್ಲಿ ಕಾಣಬಹುದು. ಸೂಫಿಗಳು ಸಂತರು ಒಟ್ಟಾಗಿ ಮಾಡಿದರು. ಬಹುಮಾನ್ಯರಾದ ಬಾಬಾ ದಾದಾ ಹಯಾತ್ ಚಿಕ್ಕಮಗಳೂರು, ಆ ಚಿಕ್ಕಮಗಳೂರಿನ ದಾದಾ ಬಾಬಾ ಬುಡನ್ಗಿರಿಯಲ್ಲಿ ನಿಮಗೆ ಇವತ್ತು ಅಲ್ಲಿ ಹಿಂದೂಗಳ ಆರಾಧನೆ ಮಾಡುವ ಚಿಹ್ನೆಗಳು ಕಾಣಬಹುದು. ಅದನ್ನೇ ಎಷ್ಟು ವರ್ಷಗಳಿಂದ ಕೆಲವು ವ್ಯಕ್ತಿಗಳು ಅಲ್ಲಿ ಕೋಮುವಾದದ ಪ್ರಚೋದನೆಯನ್ನು ನೀಡಿ ಹಿಂದೂ ಮುಸಲ ವಿರುದ್ಧ ಎತ್ತಿಕಟ್ಟುವಂತಹ ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆಯಾಗುವಂತಹ ಕೆಲಸಗಳು ನಡೆಯಿತು. ಒಂದು ಕಾಲದಲ್ಲಿ ಸೌಹಾರ್ದತೆಯ ತಾಣ, ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಮತ್ತು ಸೌಹಾರ್ದತೆಯ ಸಂಗಮ ಭೂಮಿಯಾಗಿದ್ದ ದರ್ಗಾಗಳು, ಮಠಗಳು ಇವತ್ತು ವಿವಾದಿತ ಕೇಂದ್ರಗಳಾಗಿ ಮಾರ್ಪಡಲು ಕಾರಣವೇನು ಅಂತ ಹೇಳಿದರೆ ಅದು ಅವರ ಮಾನಸಿಕತೆ, ಅವರು ಬೆಳೆದು ಬಂದಂತಹ ಸಂಸ್ಕೃತಿ. ಅದು ನಾವು ಬೆಳೆದು ಬಂದಿರುವುದು ಸೂಫಿ ಸಂಸ್ಕೃತಿಯಲ್ಲಿ, ನಾವು ಬೆಳೆದು ಬಂದಿರುವುದು ಸೂಫಿ ಸೈಯದ್ ರಹಮತುಲ್ಲಾಹಿರವರ ಉದಾತ್ತವಾದ ಆಧ್ಯಾತ್ಮಿಕ ಚಿಂತನೆಯಿಂದ. ಬಹುಮಾನ್ಯರಾದ ಕುತುಬ್ ಝಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಉಳ್ಳಾಲ್ ಅಂತಹ ಆಧ್ಯಾತ್ಮಿಕತೆಯಿಂದ ನಾವು ಬೆಳೆದು ಬಂದವರು. ನಮಗೆ ಎಲ್ಲಾದರೂ ಒಂದು ನಮ್ಮ ಮಠದಲ್ಲಿ ಯಾವುದಾದರೂ ಸೂಫಿಗಳ ಚಿಹ್ನೆಗಳು ಅಥವಾ ಮಸೀದಿಯ ಚಿಹ್ನೆಗಳು ಬಂದರೆ ಒಂದೇ ಸಮನೆ ಹೋಗಿ ಅದು ನಮ್ಮ ಮಸೀದಿ ಆಗಿತ್ತು ಅಂತ ಯಾರು ಹೇಳೋಕೆ ಹೋಗಿಲ್ಲ. ಭಾರತದ ಚರಿತ್ರೆ ನೀವು ನೋಡಿ, ಅದು ಬಾಬರಿ ಮಸೀದಿಯಿಂದ ಹಿಡಿದು ಇವತ್ತಿನ ಎಲ್ಲ ಮಸೀದಿಗಳಲ್ಲೂ ಬಹುಮಾನ್ಯರಾದ ಖಾಜಾ ಮುಯಿನುದ್ದೀನ್ ಚಿಶ್ತಿ ಅಜ್ಮೀರಿ क़द्दसल्लाहु ಸಿರ್ರುಲ್ ಅಜೀಜ್ ಅಜ್ಮೀರ್ ಖಾಜಾರವರ ಸನ್ನಿಧಾನದಲ್ಲಿ ಹಿಂದೂಗಳು ಬರ್ತಾ ಇದ್ದರು. ಇವತ್ತು ಅಜ್ಮೀರ್ ದರ್ಗಾಕ್ಕೆ ಹೋಗುವ 50%ಕ್ಕಿಂತ ಜಾಸ್ತಿ ಮುಸ್ಲಿಮೇತರು. ಅದೊಂದು ಆಧ್ಯಾತ್ಮಿಕ ಕೇಂದ್ರ, ಅದು ಸೌಹಾರ್ದತೆಯ ತಾಣ.
ಆ ಸೌಹಾರ್ದ ಮತ್ತು ಸಹಬಾಳ್ವೆಯ ಸಂಗಮ ಭೂಮಿಯಲ್ಲಿ ಎಲ್ಲ ಜಾತಿಯ, ಎಲ್ಲ ವರ್ಣದ, ಎಲ್ಲ ಬಣ್ಣದ, ಎಲ್ಲ ಧರ್ಮೀಯರು ಬರುತ್ತಾರೆ. ಅದು ഈ ഭാരതದ സൊബഗു. മതം വിശ്വസിക്കാത്തവരെ, ഓ അവിശ്വാസികളെ, ഈ ഞങ്ങൾ പഠിപ്പിക്കുന്ന വിശ്വാസം അംഗീകരിക്കാത്തവരെ, കാഫർ എന്ന് പറഞ്ഞാൽ അതൊരു ചീത്തവാക്കാണെന്ന് ആരും തെറ്റിദ്ധരിക്കരുത്. കാഫർ എന്ന് പറഞ്ഞാൽ നമ്മൾ വിശ്വസിക്കുന്നത് വിശ്വസിക്കാത്തവർ എന്ന അർത്ഥത്തിൽ മാത്രമാണ് കാഫർ എന്ന പദം ഖുർആനും ഹദീസും ഒക്കെ പറയുന്നത്. അങ്ങനെ ഇമാം ശാഫിഈ റളിയല്ലാഹു അൻഹു പറഞ്ഞിട്ടുണ്ട്, ഇന്നി കാഫിറുൻ ബിൽ കവാകിബ്, ഞാൻ കാഫറാണ് എന്ന് പറഞ്ഞിട്ട് അതിന് ശേഷം എന്ത് പറഞ്ഞു? നക്ഷത്രങ്ങളെ കൊണ്ട് ഞാൻ കാഫറാണ് എന്ന് പറഞ്ഞാൽ നക്ഷത്രത്തിന്റെ കയ്യിലാണ് നിയന്ത്രണം എന്ന് വിശ്വസിക്കാത്തവനാണ് ഞാൻ എന്നാണ് പറഞ്ഞതിന്റെ അർത്ഥം. അപ്പൊ കാഫിർ എന്ന് പറയുന്നത് ഒരു ചീത്തവാക്കാണ് എന്ന് ആരും തെറ്റിദ്ധരിക്കരുത്. അതേപോലെ നമ്മളൊക്കെ രാവിലെ പറയുന്ന സുന്നത്തുള്ളൊരു ദിക്റുണ്ട്, ചിരിക്കുന്നു എന്ന് നമ്മൾ തന്നെ പറയുന്ന സുന്നത്തുണ്ട്. അപ്പൊ കാഫിർ എന്ന് പറയുമ്പോ അതൊരു ചീത്തവാക്കാണ് എന്ന് തെറ്റിദ്ധരിച്ച മുസ്ലിങ്ങളോ അമുസ്ലിങ്ങളോ വിശ്വസിക്കാത്തവരെ, ആരാധിക്കുന്നതിനെ ആരാധിക്കുന്നവൻ അല്ല നിങ്ങൾ, ഞാൻ ആരാധിക്കുന്നതിനെ ആരാധിക്കുന്നവരും അല്ല. ലക്കും ദീനുക്കും വലിയ ദീൻ, നിങ്ങൾക്ക് നിങ്ങളുടെ മതവുമായി ജീവിക്കാൻ സ്വാതന്ത്ര്യമുണ്ട്. വലിയ ദീൻ, എനിക്ക് എന്റെ മതവുമായി ജീവിക്കാനും സ്വാതന്ത്ര്യമുണ്ട്. പരിശുദ്ധ ഖുർആനിൽ കൽപ്പിച്ചതായി നമുക്ക് കാണാം. ഇതേപോലെ ഓ നബി, തങ്ങളുടെ നാഥനായ പടച്ചവൻ ഉദ്ദേശിച്ചിരുന്നുവെങ്കിൽ ഭൂമിയിലുള്ള എല്ലാവരും നിങ്ങൾ വിശ്വസിക്കുന്ന അതേ വിശ്വാസം വിശ്വസിക്കുമായിരുന്നു. പക്ഷേ അല്ലാഹു അങ്ങനെ ഉദ്ദേശിച്ചിട്ടില്ല. അപ്പോൾ ജനങ്ങളെ നിങ്ങൾ വിശ്വസിക്കുന്ന അതേ വിശ്വാസം വിശ്വസിക്കാൻ വേണ്ടി നിർബന്ധിക്കുകയോ അങ്ങനെ നിർബന്ധിക്കുന്ന ഒരു ഏർപ്പാട് ഇസ്ലാമിൽ ഇല്ല. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಪಾವಗಡ ಪಟ್ಟಣದ ಅಗಸರಕುಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ರೈತರ ಜೊತೆ ಸಮಾಲೋಚನೆ ನಡೆಸಿದರು. ಪಾವಗಡ ಪಟ್ಟಣದ ಅಗಸರಕುಂಟೆಗೆ ಜಿಲ್ಲಾಧಿಕಾರಿಯಾದ ಶುಭಾ ಕಲ್ಯಾಣ್ ಅವರು ಭೇಟಿ ನೀಡಿ ನಂತರ ತಾಲೂಕಿನ ನಾಗಲಮಡಿಕೆ ಗ್ರಾಮದ ಸುಬ್ರಹ್ಮಣ್ಯೇಶ್ವರ ದೇಗುಲದ ಹತ್ತಿರ ಮೇವು ವಿತರಣಾ ಕೇಂದ್ರಕ್ಕೆ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿನ ರೈತರ ಜೊತೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಅವರು ಮಾತನಾಡುತ್ತಾ ಪಟ್ಟಣದ ಅಗಸರಕುಂಟೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಾಗಲಮಡಿಕೆ ಮೇವು ವಿತರಣಾ ಕೇಂದ್ರದಲ್ಲಿ ಮೇವಿಗಾಗಿ ಆಗಮಿಸಿದ್ದ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮೇವು ವಿತರಣಾ ಸ್ಥಳದಲ್ಲಿ ಕುಡಿಯುವ ನೀರು, ಅಗ್ನಿಶಾಮಕ ದಳ ಸಿಬ್ಬಂದಿ ನೇಮಕ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಒಂದು ಜಾನುವಾರಿಗೆ ದಿನಕ್ಕೆ 6 ಕೆಜಿಯಂತೆ ವಾರಕ್ಕೆ 42 ಕೆಜಿ ಮೇವು ವಿತರಿಸಲಾಗುತ್ತಿದ್ದು 1 ಕೆಜಿ ಮೇವಿಗೆ 2 ರು ನಿಗದಿಯಾಗಿದೆ ಎಂದರು. ಪಟ್ಟಣದ ಹೊರವಲಯದಲ್ಲಿನ ತುಂಗಭದ್ರಾ ನೀರು ಸಂಗ್ರಹಣಾಗಾರವನ್ನು ಪರಿಶೀಲಿಸಿ ಪೈಪ್ಲೈನ್ ಅಳವಡಿಕೆಯನ್ನು ಪೂರ್ಣಗೊಳಿಸುವಂತೆ ತಿಳಿಸಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಪ್ರಭುರವರು ಮಾತನಾಡುತ್ತಾ ಈ ತಾಲೂಕಿನಲ್ಲಿ ಬರದ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಉಪ ವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ, ತಹಶೀಲ್ದಾರ್ ಸಂತೋಷ್ ಕುಮಾರ್, ಪಾವಗಡ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಪಂಚಾಯತ್ 5 ಮೇಡಮ್, ಅಲ್ಲೇ ಒಳ್ಳೂರು 5 ಕಿಲೋಮೀಟರ್. ಹೌದು, ಇಲ್ಲಿಂದ 15 ಕಿಲೋಮೀಟರ್ ಬರುತ್ತೆ ಮೇಡಮ್. ಅಲ್ಲಿಂದ ಬಾಡಿಗೆ ತಗೊಂಡು ಬರಬೇಕು. ಮళ్ళీ ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ಇವಾಗ 6 ಗಂಟೆ ಆಗುತ್ತೆ. ಇಲ್ಲಿಂದ ಕುಡಿಯೋಕೆ ನೀರಿಲ್ಲ. ಬೆಳಗ್ಗೆಯಿಂದ 5-6 ಬಾಟಲ್ ನೀರು, ಕುಡಿಯೋ ನೀರಿಲ್ಲ, ಊಟ ಇಲ್ಲ, ಬೇಡ ನಮಗೆ ಕುಡಿಯೋ ನೀರಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕರಾದ ಎಚ್.ಟಿ. ಮಂಜು, ಚುನಾವಣೆ ಪ್ರಚಾರದಲ್ಲಿ ಶ್ರಮವಹಿಸಿದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸಿದರು.
ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನವರ ಆಡಳಿತದ ಅವಧಿಯ ಜಯಪರ ಕಾಳಜಿಯ ಆಡಳಿತವೇ ಅವರ ಅಭೂತಪೂರ್ವ ಗೆಲುವಿನ ಮುನ್ಸೂಚನೆಗೆ ಜಿಲ್ಲಾದ್ಯಂತ ದಟ್ಟವಾಗಿದೆ ಎಂದು ಶಾಸಕ ಎಚ್.ಟಿ. ಮಂಜು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ಪಟ್ಟಣದ ತಮ್ಮ ನಿವಾಸದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಚುನಾವಣೆಯಲ್ಲಿ ಹಗಲಿರುಳು ಶ್ರಮವಹಿಸಿದ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರಿಗೆ, ಮತದಾರರಿಗೆ ಕೃತಜ್ಞತೆ ತಿಳಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತಲೆಬುರುಡವಿಲ್ಲದ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ತಾಲೂಕಿನ ಜನತೆ ಮಹತ್ವ ನೀಡಿಲ್ಲವೆಂದು ನಾನು ಭಾವಿಸಿದ್ದೇನೆ. ಏಕೆಂದರೆ ನಮ್ಮ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಬರಗಾಲದ ಸಂಕಷ್ಟ ಕಾಲದ ರೈತರ ಸರಣಿ ಆತ್ಮಹತ್ಯೆ ತಡೆಯಬೇಕು ಎಂದು ರೈತರ ಸಾಲ ಮನ್ನಾ ಸೇರಿದಂತೆ ರಾಜ್ಯದ ಸಾಕಷ್ಟು ರೈತರು ಮತ್ತು ಬಡ ಕುಟುಂಬಗಳ ಕಲ್ಯಾಣಕ್ಕೆ ಶ್ರಮಿಸಿರುವ ಅಪರೂಪದ ರಾಜಕಾರಣಿ. ಅವರ ಅಭಿವೃದ್ಧಿಯ ಕಾರ್ಯಚಿಂತನೆಯೇ ಅವರ ಗೆಲುವಿಗೆ ಪ್ರಮುಖ ಕಾರಣವಾಗುತ್ತದೆ ಎಂದರು. ಸಭೆಯಲ್ಲಿ ಜೆಡಿಎಸ್ ಅಧ್ಯಕ್ಷ ಎನ್ ಜಾನಕಿರಾಮ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಲ್ಲೇನಹಳ್ಳಿ ಮೋಹನ್, ಜೆಡಿಎಸ್ ಕಾನೂನು ಘಟಕದ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಬಲದೇವ್, ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭಾರತೀಪುರ ಮಂಜುನಾಥ್, ಮುಖಂಡ ಚಂದ್ರೇಗೌಡ, ಶಾಸಕರ ಆಪ್ತ ಸಹಾಯಕ ಅರಳಗುಪ್ಪೆ ಪ್ರತಾಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇಂಡಿಯನ್ ಪ್ರಭುತ್ವದ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದು. ಈ ಸಂದರ್ಭದಲ್ಲಿ ಬಹುತೇಕ ಪಕ್ಷಕ್ಕಾಗಿ ದುಡಿದಂಥ, ಅಭ್ಯರ್ಥಿಯ ಗೆಲುವಾಗಿ ದುಡಿದಂಥ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರುಗಳು, ಹಾಗೆ ಮತದಾನ ಮಾಡುವಂಥ ಎರಡೂ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಮತದಾರರು, ಅವರ ಅಭಿಮಾನಿಗಳಿಗೆ ತಮ್ಮ ಪತ್ರಿಕೆ ಮುಖಾಂತರ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಎಲ್ಲರೂ ಸಹ ಬಹುತೇಕ ಎರಡು ಪಕ್ಷದ ಮುಖಂಡರು, ಕಾರ್ಯಕರ್ತರು ಅನ್ಯೂನ್ಯತೆಯಿಂದ, ಹೊಂದಾಣಿಕೆಯಿಂದ ಚುನಾವಣೆ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಬಹುತೇಕ ತುಂಬ ಹತ್ತಿರ ಎನ್ಡಿಎ ಅಭ್ಯರ್ಥಿಯಾದ ಕುಮಾರಣ್ಣವರಿಗೆ ತುಂಬ ಅತ್ಯಂತ ಹೆಚ್ಚು ಮತವನ್ನು ಕೊಟ್ಟಿರುವಂಥ ಪೂರ್ವವಾದ ವಾತಾವರಣ ಮತ್ತು ಆಶಾಭಾವನೆ ಎಲ್ಲ ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಮಂದಹಾಸ ಇದೆ. ಉತ್ತಮವಾದಂಥ ಮತದಾನ ಆಗಿದೆ. ಅತ್ಯಂತ ಹೆಚ್ಚು ಮತದಾನ ಆಗಿದೆ. ಮತದಾನ ಎಲ್ಲರೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳಿದ ಮಾತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಶಿಕ್ಷಕರಾದ ಊರಾ ನಾಗೇಶ್ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಪಾವಗಡ ಪಟ್ಟಣದ ಅಗಸರಕುಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಪರಿಶೀಲಿಸಿದರು. ಕೆಆರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಪನಹಳ್ಳಿ ಡಿ ಸುರೇಶ್ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.